ಬೆಳಗ್ಗೆ ಬಿಟ್ಟಿರುವಂಥ ಪ್ರೋಮೋದಲ್ಲಿ ತುಕಾಲಿ ಸಂತೋಷ್ ಮತ್ತು ವಿನಯ್ ಅವ್ರ ಮಧ್ಯೆ ಫುಲ್ ಜೋರಾಗಿರುವಂತಹ ಜಿದ್ದಿ ನಡೀತಿರೋದಂತೂ ನಮಗೆ ಕಾಣಿಸ್ತಾ ಇದೆ. ಈ ಕಡೆ ತುಕಾಲಿ ಅವರು ಒಂದು ಕಡೆ ನೀನು ಆ ಥರ ಇದು ಮಾಡೋಕ್ಕೆ ಬರಬೇಡ, ನೀನು ಇಲ್ಲಿ ಕಿರ್ಚಿದ ತಕ್ಷಣ ಏನು ನಾವಿಲ್ಲೆಲ್ಲ ಇದು ಮಾಡೋಕೆ ಬಿಡ್ತೀವಿ ಅನ್ನೋ ಥರ ಹೇಳ್ತಿದ್ದಾರೆ. ಈ ಕಡೆ ವಿನಯ್ ಅಣ್ಣವ್ರು ಒಂದು ಕಡೆ ನೀನು ಜೋರಾಗಿ ಮಾತಾಡಿದ ತಕ್ಷಣ ಇಲ್ಲಿ ಯಾರು ಭಯ ಪಡೋರಿಲ್ಲ, ನೀನು ಏನು ಕಿತ್ಕೊಳಕ್ಕಾಗಲ್ಲ, ಇಷ್ಟು ಬಂದಾಗಿಂದ ಏನು ಕಿತ್ತು ದಬಾಕಿದೆ ಅಂತ ನಾವು ನೋಡಿದ್ದೀವಿ, ಜನನೂ ನೋಡಿದ್ದಾರೆ ಅನ್ನೋ ಥರ ಹೇಳ್ತಿದ್ದಾರೆ. ಅದಕ್ಕೆ ಈ ಕಡೆ ನಮ್ಮ ವರ್ತೂರು ಸಂತೋಷ್ ಅಣ್ಣವ್ರು ಒಂದು ಮಾತು ಹೇಳ್ತಾರೆ, ಅವ್ರವ್ರ ಗೊತ್ತು ಅವ್ರವ್ರಿಗೆ ಇರುತ್ತೆ, ಅದೆಲ್ಲರಿಗೂ ಸಹ ಗೊತ್ತು ಅನ್ನೋ ಥರ ಹೇಳ್ತಾರೆ. ಆ್ಯಂಡ್ ಈ ಕಡೆ ಸಂಗೀತ ಅವರು ಒಂದು ಡಿಸಿಷನ್ ತಗೊಂಡಿರ್ತಾರೆ, ಇಲ್ಲಿ ಈ ಟಾಸ್ಕಲ್ಲಿ ಯಾರು ಆಟ ಆಡಿರೋದಿಲ್ಲ ಅವರು ನೆಕ್ಸ್ಟ್ ಟಾಸ್ಕಲ್ಲಿ ಆಡ್ಬೋದು ಅನ್ನೋ ಥರ ಹೇಳಿದ್ದಾರೆ. ಸೊ ಈ ಒಂದು ವಿಷಯಕ್ಕೆ ತುಕಾಲಿ ಅವರು ಮತ್ತು ವಿನಯ್ ಅವ್ರ ಮಧ್ಯೆ ಒಂದಷ್ಟು ಜೋರು ಜಗಳ ನಡೆಯುವಂಥದ್ದು ಅಗ್ರೆಸಿವ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಆ್ಯಂಡ್ ವಿನಯ್ ಅವ್ರ ಅಗ್ರೆಸಿವ್ ಈಗ ಮತ್ತೆ ವಾಪಸ್ ಬರ್ತಾ ಇದೆ, ಇನ್ನೂ ನೋಡ್ಬೇಕಂತ ಜನ ಕಾಯ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಇದು ನನಗೆ ಹೇಗಪ್ಪ ಗೊತ್ತಾಯ್ತು ಅಂದರೆ ಕಮೆಂಟ್ಸ್ ನೋಡಿದಾಗ. ಸೊ ಆ ಕಮೆಂಟ್ಸ್ ನಿಮಗೂ ಸಹ ಹೇಳೋಣ ಅಂತ ನಾನು ಬಂದಿದ್ದೀನಿ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಮೆಂಟ್, ಜಸ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೊದಲನೇ ಕಮೆಂಟ್ ನೋಡೋದಾದರೆ, ಏನು ವೋಟಿಂಗ್ ಗಿಮಿಕ್ ಮಾಡ್ತೀರಾ ಅಂತ ನಮಗೆ ಗೊತ್ತು, ನಿಮಗೆ ಬೇಕಾದವ್ರಿಗೆ ಹಾಕ್ಕೊಂಡು ಗಿಂಗಾಣಿ ಆಟ ಮಾಡ್ತೀರಾ ಅಷ್ಟೇ. ಸೊ ಅವ್ರು ಹೇಳ್ತಿದ್ದಾರೆ, ನೀವೇನು ವೋಟಿಂಗ್ ಮಾಡ್ತೀರ ಅಂತ ನಮಗೆ ಗೊತ್ತು, ನಿಮಗೆ ಬೇಕಾಗಿರೋರಿಗೆ ಹಾಕ್ಕೊಂಬಿಟ್ಟು ಅವ್ರು ಮಾತ್ರ ಆಡಿಸ್ತೀರಾ, ಇದೊಂಥರ ಗಿಂಗಾಣಿ ಆಟ ಆಡ್ತಿದ್ದೀರಾ ನೀವು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನಾನು ನೆಕ್ಸ್ಟ್ ಕಮೆಂಟ್ ಬಂದು, ತಂದಿಟ್ಟು ತಮಾಷೆ ನೋಡೋದು ತುಕಾಲಿ ಪ್ಲಾನ್. ಸೊ ಅವ್ರು ಹೇಳಿದ್ದು ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾನೆ ತುಕಾಲಿ, ಹುಷಾರಾಗಿರಿ ಅನ್ನೋ ಥರ. ನಾನು ನೆಕ್ಸ್ಟ್ ಕಮೆಂಟ್ ಬಂದು, ಸಮಯ ಸಾಧಕರಾದ ಸಂತು ಪಂತಿಗೆ ಸಂಗೀತ ವಿನಯ್ ಸರಿಯಾಗಿ ಮಾಡಿದ್ದಾರೆ. ಸೊ ಅವ್ರು ಹೇಳಿ ಇಲ್ಲಿ ಸಮಯ ಸಾಧಕ ಅಂದ್ಬಿಟ್ಟು ಸಂತು ಪಂತ್ ಅವ್ರನ್ನ ಕರೀತಾರೆ, ಅಂದರೆ ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಅವ್ರನ್ನ ಟೈಮ್ ಬೇಕಾಗಿರೋ ಥರ ನಡ್ಕೊಳ್ಳುವಂಥವ್ರು ಅನ್ನೋ ಥರ ಹೇಳ್ತಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಅಣ್ಣ ಇನ್ನೂ ಬರಬೇಕು ಅಣ್ಣ, ಫೈನಲ್ ಹತ್ರ ಇದೆ, ಮತ್ತೆ ನಿನ್ನ ಅಗ್ರೆಷನ್ ನಮಗೆ ನೋಡೋಕ್ಕೆ ಸಿಗಲ್ಲ, ಇನ್ನೂ ಜಾಸ್ತಿ ಬರಬೇಕು. ಸೊ ಅವ್ರು ಹೇಳಿದ್ವಿ ವಿನಯ್ ಅವರ ಅಗ್ರೆಸಿವ್ ಆಗಿ ಇನ್ನೂ ಆಡಬೇಕು, ಯಾಕಂದರೆ ಅವರ ಒಂದು ಅಗ್ರೆಸಿವ್ ಇನ್ಮೇಲೆ ನೋಡೋಕ್ಕಾಗೋದಿಲ್ಲ, ಇನ್ನು ಫಿನಾಲೇ ಬಂದುಬಿಡ್ತು, ಸೊ ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬ್ರೋ ವಿನಯ್ ಈಸ್ ರೈಟ್ ಪಾಯಿಂಟ್ನಲ್ಲೇ ಮಾತಾಡ್ತಾರೆ ಅಂತ ಎಲ್ರಿಗೂ ಗೊತ್ತು ಅನಿಸುತ್ತೆ, ಎಪಿಸೋಡ್ ನೋಡಿದ ಮೇಲೆ ಪೂರ್ತಿ ಗೊತ್ತಾಗುತ್ತೆ. ಸೊ ಅವ್ರು ಹೇಳ್ತಿದ್ದಾರೆ ವಿನಯ್ ಅವರು ಒಂದು ರೈಟ್ ಪಾಯಿಂಟಲ್ಲೇ ಮಾತಾಡ್ತಾರೆ, ಸೊ ಅದೆಲ್ಲರಿಗೂ ಗೊತ್ತು, ಸೊ ಪೂರ್ತಿ ಎಪಿಸೋಡ್ ನೋಡಿದ್ಮೇಲೆ ಇನ್ನೂ ಕರೆಕ್ಟಾಗಿ ನಿಮಗೆಲ್ಲ ಗೊತ್ತಾಗೋದು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಹೇಳೋಕೆ ಅಷ್ಟೇ ವಿನಯ್ ಎಲ್ರಿಗೂ ಟಾರ್ಗೆಟ್ ಮಾಡ್ತಾರೆ ಅಂತ, ಬಟ್ ಎಲ್ಲರೂ ಟಾರ್ಗೆಟ್ ಮಾಡ್ತಿರೋದು ವಿನಯ್ನ ರಿಯಾಲಿಟಿ. ಸೊ ಅವ್ರು ಹೇಳ್ತಿದ್ದಾರೆ ಹೇಳೋದಕ್ಕೆ ಮಾತ್ರ ವಿನಯ್ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಾಗಿ ವಿನಯ್ನೇ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಊಸರವಳ್ಳಿ ಅಂತ ಅಗೈನ್ ಪ್ರೂವ್ ಮಾಡ್ತಾವಳೆ. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಊಸರವಳ್ಳಿ ಅಂದ್ಬಿಟ್ಟು ಮತ್ತೆ ಪ್ರೂವ್ ಮಾಡ್ಕೊತಾ ಇದ್ದಾಳೆ, ಹುಷಾರ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಹುರ್ಕೊಳ್ಳೋದು ಈಸ್ ಅನ್ ಆರ್ಟ್ ಆಫ್ ಸಂಗೀತ, ಈಸ್ ಸೈಕೋ ಆಫ್ ಇಟ್, ಸಂಗೀತ ಕಾರ್ತಿಕ್ ವಿನ್ ಆಗಿದ್ದಕ್ಕೆ ತಡ್ಕೊಳ್ಳೋಕ್ಕೆ ಆಗದೆ ವೋಟಿಂಗ್ ಬೇಡ ಅಂತ ಫ್ಲಿಪ್ ರಾಣಿ ಫರ್ ಸಂಗೀತ ರೀ. ಸೊ ಅವ್ರು ಹೇಳ್ತಿದ್ದಾರೆ ಇಲ್ಲಿ ಕಾರ್ತಿಕ್ ವಿನ್ ಆಗಿರೋದಕ್ಕೋಸ್ಕರ ಹುರ್ಕೊಳ್ತಾ ಇದ್ದಾಳೆ ಸಂಗೀತ, ಸೊ ಅದಕ್ಕೆ ವೋಟಿಂಗ್ ಬೇಡ ಅಂತ ಹೇಳ್ತಿದ್ದಾಳೆ, ಅದಕ್ಕೆ ಹೇಳೋದು ಫ್ಲಿಪ್ ರಾಣಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಅಣ್ಣ ಈಸ್ ಬ್ಯಾಕ್, ತುಕಾಲಿ ಅವ್ರನ್ನ ಡರ್ಟಿ ಪೊಲಿಟಿಕ್ಸ್ ವರ್ಕ್ ಆಗಲ್ಲ ಅಂತ ಏನು ಹುರ್ಕೊಂತವನೆ. ಸೊ ಅವ್ರು ಹೇಳ್ತಿದ್ದಾರೆ ಒಂದು ವಿನಯ್ ಅಣ್ಣವ್ರು ಮತ್ತೆ ಒಂದು ಫೈರಲ್ಲಿ ಅಗ್ರೆಸಿವ್ ಆಗಿ ಮತ್ತೆ ವಾಪಸ್ ಆಗಿದ್ದಾರೆ, ತುಕಾಲಿ ಪ್ಲಾನಲ್ಲಿ ಏನು ವರ್ಕ್ ಆಗ್ತಾರ ಅಂದ್ಬಿಟ್ಟು ಎಷ್ಟು ಹುರ್ಕೊಂತವ್ರಪ್ಪ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ತುಕಾಲಿ ಇಸ್ ವರ್ಸ್ಟ್, ಅವನು ಯಾವ ಕಡೆ ಹೋಗ್ತಾನೆ ಅಂತ ಗೊತ್ತಿಲ್ಲ, ಪೊಲಿಟಿಕ್ಸ್ ಯೂಸ್ ಮಾಡ್ತಾವನೆ, ಆ್ಯಂಡ್ ಈ ಕಾರ್ತಿಕ್ಗೆ ಫೈನಲಿ ತುಕಾಲಿ ಸಿಕ್ಬಿಟ್ಟ, ಹೋಗು ಹಳ್ಳಕ್ಕೆ ಬೀಳೋದು ಗ್ಯಾರಂಟಿ. ತುಕಾಲಿ ತನಿಷಾ ಬಗ್ಗೆನೇ ಏನೆಲ್ಲ ಮಾತಾಡಿದ್ದಾನೆ, ಹೋಗುವಾಗ ಏನು ಡ್ರಾಮಾ ಮಾಡಿ ಅತ್ತ ಹೊರಗೊಂದು ಒಳಗೊಂದು ಇಟ್ಕೊಂಡವನೇ ಅಪ್ಪ. ಸಂಗೀತ ಸ್ಮಾರ್ಟ್, ಅವಳಿಗೆ ನಿನ್ನ ಎಲ್ಲ ಬುದ್ಧಿ ಗೊತ್ತಾಗಿದೆ, ತುಕಾಲಿ ನಿನ್ನ ಗೇಮ್ ಸಂಗೀತ ಮುಂದೆ ನಡೆಯಲ್ಲ. ಸೊ ಅವ್ರು ಹೇಳ್ತಿದ್ದ ಒಂದು ತುಕಾಲಿ ನಿನ್ನ ಗೇಮು ಸಂಗೀತ ಮುಂದೆ ಏನು ನಡೆಯಲ್ಲ, ನೀನು ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡ್ತೀಯ ಅಂತ ಚೆನ್ನಾಗಿ ಗೊತ್ತು ಅವಳಿಗೆ, ಸೊ ಅದಕ್ಕೆ ನಿನ್ನ ಒಂದು ಆಟ ನಿಲ್ಲಿಸೋದಕ್ಕೋಸ್ಕರ ಅವಳು ಈ ಥರ ಡಿಸಿಷನ್ ತಗೊಳಿದ್ದಾಳೆ, ನೀನೊಂದು ವೇಸ್ಟ್ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಏನು ಪೊಲಿಟಿಕ್ಸ್ ಮಾಡಿ ವಿನಯ್ಗೆ ಚಾನ್ಸ್ ಕೊಡಬಾರ್ದು ಅಂದ್ಕೊಂಡ್ರು, ನಮ್ಮ ವಿನಯ್ ಈ ಥರ ಇರಲ್ಲ ಅಂದರೆ ತುಳಿದು ಬಿಡ್ತಾರೆ,
ವಿನಯ್ ಈಸ್ ಬ್ಯಾಕ್. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಬ್ಯಾಡ್ ಪೊಲಿಟಿಕ್ಸ್ ಮಾಡಿ ವಿನಯ್ಗೆ ಚಾನ್ಸ್ ಕೊಡಬಾರ್ದು ಅಂತೆಲ್ಲ ಇದು ಮಾಡ್ತಿದ್ದಾರೆ. ಬಟ್ ನಮ್ಮ ವಿನಯ್ ಒಂದು ಅಗ್ರೆಸಿವ್ ಆಗಿದ್ರೇ ಅವ್ರಿಗೆ ಎಲ್ಲ ಒಂದು ಮಾತುಗೆ ಉತ್ತರ ಕೊಡೋಕ್ಕಾಗೋದು, ಇಲ್ಲಾಂದರೆ ತುಳಿದು ಬಿಡ್ತಾರೆ, ಹಿಂಗೆ ಇರೋ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ತುಕಾಲಿನೇ ಎಷ್ಟು ಸಂಗೀತ ಆಟ ಆಡಿಲ್ವಲ್ಲ, ಅವಳನ್ನು ಆಡಿಸೋಣ ಅಂತ ಅಂದಿದ್ದು. ಈಗ ಸಂಗೀತ ಆಡಿಲ್ಲ ತಾನೆ, ಅವಳು ಆಡ್ತಾಳೆ, ಮತ್ತೆ ಅವಳ ಜೊತೆ ಇಬ್ಬರು ಆಡ್ತಾರೆ ಅನಿಸುತ್ತೆ. ಇವನ್ ಯಾಕೆ ಹಿಂಗೆ ಆಡ್ತಾವನೆ, ಇವ್ರ ಟಾಸ್ಕ್ಗೆ ಆಡಲಿಕ್ಕೆ ಇವ್ರ ವೋಟ್ ಹಾಕ್ಕೊಂಡು ಬಿಟ್ರೆ ಇನ್ನು ಮಿಕ್ಕಿದವರೆಲ್ಲ ಏನು ಸುಮ್ಮನೆ ಚೌಕಾಬಾರ ಆಡ್ಬೇಕಾ? ಸೊ ಅವ್ರು ಹೇಳ್ತಿದ್ದಾರೆ, ತುಕಾಲಿ ನೆನ್ನೆ ಒಂದು ಮಾತು ಹೇಳಿದ, ಸಂಗೀತ ಆಟ ಆಡಿಲ್ಲ, ಸಂಗೀತನ ಆಡ್ಸೋಣ ಅಂತ. ಬಟ್ ಈಗ ಸಂಗೀತ ಆಡಲಿಲ್ಲ, ಬಟ್ ಬೇರೆಯವ್ರನ್ನ ಆಡಿಸಿದ್ದಾರೆ. ಸೊ ಅವ್ರದ್ದು ಇನ್ನೂ ಒಂದಿಬ್ಬರು ಆಡಿದ್ದಾರೆ. ಸೊ ಈ ಒಂದು ತುಕಾಲಿ ಏನಕ್ಕೆ ಇಷ್ಟು ಹುರ್ಕೊತಿದ್ದಾನೆ? ಮೋಸ್ಟ್ಲಿ ಸಂಗೀತ ಇವರು ಹೇಳಿದ್ದು ಒಂದು ಪ್ಲಾನ್ ವರ್ಕ್ ಆಗಿಲ್ಲ ಅನ್ನೋ ಥರ ಹುರ್ಕೊಂಡಿರ್ಬೇಕು ಅಂತ ಕಮೆಂಟ್ ಹಾಕಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ಅವರವರ ಗತ್ತು ಅವರವರಿಗೆ ಗೊತ್ತು, ಜೈ ಹಳ್ಳಿಕಾರ್ ಒಡೆಯ. ಸೊ ಅವ್ರು ಹೇಳ್ತಿದ್ದಾರೆ, ಅವ್ರವ್ರ ಗತ್ತು ಅವ್ರವ್ರಿಗೆ ಗೊತ್ತಿರುತ್ತೆ, ಜೈ ಹಳ್ಳಿಕಾರ್ ಒಡೆಯ ಅನ್ನೋ ಥರ ಕಮೆಂಟ್. ಅಂದರೆ ವರ್ತೂರ್ ಸಂತೋಷ್ ಅಣ್ಣ ಅವರು ಹೇಳಿರೋಂಥ ಡೈಲಾಗನ್ನು ಇವ್ರು ಇಲ್ಲಿ ಹಾಕ್ಬಿಟ್ಟು ಜೈ ಹಳ್ಳಿಕಾರ್ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ಶ್ರೇಷ್ಠ ವ್ಯಕ್ತಿತ್ವಕ್ಕೆ, ನೇರ ನಡೆನುಡಿಯ ವ್ಯಕ್ತಿತ್ವಕ್ಕೆ, ರೈತರ ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ ಎಂದು ನಾಡಿಗೆ ತೋರಿಸಿಕೊಟ್ಟ ನಮ್ಮ ಹೆಮ್ಮೆಯ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋ ಅಣ್ಣನಿಗೆ ಗೆಲುವು ಸಿಕ್ಕರೆ ನಾಡಿನ ರೈತ ಬಾಂಧವರಿಗೆ ಖುಷಿ, ಹೆಮ್ಮೆ. ಇಂತಹ ರೈತನಿಗೆ ಗೆಲುವಾದರೆ ಈ ಕಾರ್ಯಕ್ರಮಕ್ಕೂ ಒಂದು ಶೋಭೆ ಎನಿಸುತ್ತದೆ, ಜೈ ಹಳ್ಳಿಕಾರ್ ಒಡೆಯ. ಸೊ ಅವ್ರು ಹೇಳ್ತಿದ್ದಾರೆ, ಒಂದು ಒಳ್ಳೆ ವ್ಯಕ್ತಿತ್ವ, ಒಂದು ನೇರ ನುಡಿ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ನಮ್ಮ ವರ್ತೂರ್ ಸಂತೋಷ್ ಅವರು. ಸೊ ಇವರು ರೈತರ ಪರವಾಗಿ, ರೈತರ ಮಕ್ಕಳಿಗೆ ಒಂದು ಬೆನ್ನೆಲುವಾಗಿ ನಿಂತ್ಕೊಂಡಿರ್ತಾರೆ, ಅಂದರೆ ರೈತರ ಮಕ್ಕಳಿಗೆ ಒಂದು ಸ್ಪೋರ್ಟಿವ್ ಆಗಿ ನಿಂತಿರೋಂಥ ವ್ಯಕ್ತಿ ಇವರು. ಸೊ ಇವರು ಗೆದ್ದರೆ ಒಂದು ಬಿಗ್ ಬಾಸ್ ಶೋಗೂ ಸಹ ಒಂದು ಶೋಭೆ ಇರುತ್ತೆ, ಅದಕ್ಕೆ ಒಂದು ವ್ಯಾಲ್ಯೂ ಸಿಕ್ಕದಂಗೆ ಇರುತ್ತೆ. ಸೊ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಸೊ ಅವ್ರು ಗೆಲ್ಲಬೇಕು, ಜೈ ಹಳ್ಳಿಕಾರ್ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಏನರೋ ನಿಮ್ಮದು ಗೋಳು ಯಾವಾಗ ನೋಡಿದ್ರು ಇದಾಯಿತು. ಸೊ ಹೇಳ್ತಿದ್ದಾರೆ, ಏನರಪ್ಪ ನಿಮ್ಮ ಗೋಳು ಯಾವಾಗ ನೋಡಿದ್ರು ಇದೇ ಆಯಿತು ನಿಮ್ಗಳ ಕತ್ತೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ಟಾಸ್ಕ್ ಸಂಗೀತಗೆ ಆಡೋ ಥರ ಮಾಡಿ ಅವಳು ಸೋತ್ರೆ ಅವಳು ವ್ಯಕ್ತಿತ್ವ ಹಾಳು ಮಾಡಬೇಕು ಅಂತ ತುಕಾಲಿ ವರ್ತೂರ್ ನೆನ್ನೆ ಡಿಸ್ಕಸ್ ಮಾಡಿದ್ರು, ಅದಕ್ಕೆ ಈಗ ಜಗಳ ಮಾಡಿರೋದು. ಸೊ ಅವ್ರು ಹೇಳ್ತಿದ್ದಾರೆ, ಈ ಟಾಸ್ಕ್ ಸಂಗೀತಗೆ ಆಡೋಕ್ಕೆ ಬಿಟ್ಬಿಟ್ಟು ಅವಳು ಆಡಲಿಲ್ಲ ಅಂದರೆ ಅವಳ ಮೇಲೆ ಜಗಳ ಮಾಡೋಣ, ಅವಳ ವ್ಯಕ್ತಿತ್ವನ ಒಂದು ಬ್ಯಾಡಾಗಿ ತೋರಿಸೋಣ ಅನ್ನೋ ಥರ ಡಿಸ್ಕಷನ್ ಮಾಡಿದರು. ಸೊ ಅದಕ್ಕೆ ಇವಾಗ ಜಗಳ ಮಾಡ್ತಿದ್ದಾರೆ ಅನ್ನೋ ಥರ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಏ ತುಕಾಲಿ ನೀನು ಕೆಡದಲ್ದೆ ವರ್ತೂರನ್ನು ಕೆಡಿಸ್ತಿದೀಯಾ ಅಲ್ವಾ, ವಿನಯ್ ಅವ್ರಿಗೆ ಆಡೋಕೆ ಅವಕಾಶ ಕೊಡಲಿಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ಏ ತುಕಾಲಿ ನೀನು ಕೆಡದಲ್ದಿರ ಪಾಪ ವರ್ತೂರ್ ಸಂತೋಷ್ ಅವ್ರನ್ನ ಏನಕ್ಕೆ ಕೆಡಿಸ್ತಾ ಇದೆಯಾ, ವಿನಯ್ ಅವ್ರಿಗಂತೂ ಆಡೋಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಥಿಂಕಿಂಗ್ ಕೆಪಾಸಿಟಿ ಮುಂದೆ ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ಕಾರ್ತಿಕ್ ಮಹೇಶ್ವರ್ ಪ್ಲಾನ್ ಕೊಲ್ಲಾಪ್ಸ್ ಆಗೋಯ್ತು. ಸಂಗೀತನ ಸುಮ್ಮನೆ ಕ್ವೀನ್ ಅಂದಿಲ್ಲ ಕಂಡ್ರೋ, ಸಂಗೀತ ವಿನ್ ಮಾಡಿಸ್ತೀವಿ 100%. ಸೊ ಅವ್ರು ಹೇಳ್ತಿದ್ರೆ, ಸಂಗೀತನ ಸುಮ್ಮನೆ ಒಂದು ಕ್ವೀನ್ ಅಂದಿಲ್ಲ, ಯಾಕಂದರೆ ಸಂಗೀತ ಥಿಂಕಿಂಗ್ ಮುಂದೆ ನಿಮ್ಮ ವರ್ತೂರ್ ಸಂತೋಷ್ ಅಣ್ಣದು, ತುಕಾಲಿ ಅಣ್ಣದು ಮತ್ತು ಕಾರ್ತಿಕ್ ಅವ್ರದ್ದು ಪ್ಲಾನ್ ಎಲ್ಲ ಕೊಲ್ಯಾಪ್ಸ್ ಆಗೋಯ್ತು, ಅವಳನ್ನು ವಿನ್ ಮಾಡಿಸ್ತೀವಿ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಅವ್ರನ್ನ ಡೌನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು, ಪಾಪ ಅವರೇ ಡೌನ್ ಆಗ್ತಿದ್ದಾರೆ, ಯಾಕ್ರೋ ಬೇಕು ನಿಮಗೆ. ಸಿಂಹಿಣಿ ಸಹವಾಸ ನಿಮ್ಮ ಪಾಡಿಗೆ ನೀವು ಇದ್ದರೆ ನಿಮಗೆ ಒಳ್ಳೆಯದು, ಸುಮ್ಮನೆ ಸಿಂಹಿಣಿ ತಂಟೆಗೆ ಹೋದರೆ ಮುಗೀತು ನಿಮ್ಮ ಕತೆ, ಹೇಳಿ ಕೇಳಿ ಮೊದಲೇ ಸಿಂಗಲ್ ಸಿಂಹಿಣಿ ಅವಳು. ಸೊ ಅವ್ರು ಹೇಳಿದೆ, ಏನಕ್ರೋ ನಿಮ್ಗೆ ಬೇಕಿವೆಲ್ಲ, ಇವಳು ಮೊದಲೇ ಸಿಂಗಲ್ ಸಿಂಹಿಣಿ ಅವಳು, ಅವಳ ಕತೆಗೆ ಹೋದ್ರೆ ನಿನ್ನ ಸವಾಸ ಗ್ರಾಚಾರ ಬಿಡಿಸದೆ ಬಿಡ್ತಾಳ, ಹುಷಾರಾಗಿರ್ರಿ, ಅವಳು ಸವಾಸಕ್ಕೆ ಹೋಗ್ಬೇಡಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಅವಳನ್ನ ಡೌನ್ ಮಾಡೋಕ್ಕೆ ಹೋದ್ರೆ ನೀವೇ ಡೌನ್ ಆಗೋಗ್ತೀರಾ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತುಕಾಲಿ ರಾಕ್, ವಿನಯ್ ಶಾಕ್. ಸೊ ಅವ್ರು ಹೇಳ್ತಿದ್ದಾರೆ, ಒಂದು ತುಕಾಲಿ ಅವ್ರು ರಾಕ್ ಆಗಿದ್ರು, ವಿನಯ್ ಅವರು ಶಾಕ್ ಆದರು ಆ ಥರ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು,
ಈ ಸಂತು ಪಂತು ಬೇರೆಯವರ ಮಧ್ಯೆ ಬೆಂಕಿ ಹಚ್ಚಿ ತಾವು ಚಳಿ ಕಾಯಿಸ್ಕೊಳ್ಳೋದು ಪಾಪ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ. ಬೆಸ್ಟ್ ಡಿಸಿಷನ್ ಕ್ಯಾಪ್ಟನ್ ಆಗಿ ಸಂಗೀತ ಅವರು ತಗೊಂಡಿದ್ದು. ಸೊ ಅವ್ರು ಹೇಳ್ತಿದ್ದಾರೆ ಈ ಸಂತು ಪಂತು ಬೇರೆಯವ್ರಿಗೆ ಬೆಂಕಿ ಹಾಕಿ ಚಳಿ ಕಾಯಿಸ್ಕೊತಾ ಇದ್ದಾರೆ, ಆದ್ರೆ ಇವ್ರು ಮಾಡ್ತಾರಂತ ಇದು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ, ಹುಷಾರಾಗಿರಿ ಅನ್ನೋ ಕಮೆಂಟ್ ಹಾಕಿದ್ದಾರೆ. ಆದ್ರೂ ಸಹ ಸಂಗೀತ ಅವ್ರ ಡಿಸಿಷನ್ ಒಳ್ಳೇದಿದೆ ಅಂತ ಕಮೆಂಟ್. ಏನ ನೆಕ್ಸ್ಟ್ ಕಮೆಂಟ್ ಬಂದು ತುಕಾಲಿ ಶಕುನಿ ಆಟ ಅವನು ಆಡೋದೆಲ್ಲ ಬೇರೆಯವರಿಗೂ ಆಡೋಕ್ಕೂ ಬಿಡಲ್ಲ. ವೀಕೆಂಡಲ್ಲಿ ಇದೆ ಅವನಿಗೆ ಈ ಹೊರ್ತೂರು ಒಂದು ಗೇಮ್ ಆಡಿ ಆಯಿತು, ಇವಾಗ ಅವನಿಗೆ ಸಪೋರ್ಟ್ ಮಾಡ್ತಾವನೆ. ಇದೆಲ್ಲ ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪಾ, ಪೊಲಿಟಿಕ್ಸ್ ಇದು. ಸೊ ಅವ್ರು ಹೇಳ್ತಿದ್ದಾರೆ ಈ ತುಕಾಲಿ ಅವನು ಆಡಲ್ಲ, ಬೇರೆಯವ್ರಿಗೂ ಆಡೋಕ್ಕೆ ಬಿಡಲ್ಲ, ಆ ಥರ ಒಂದು ಕೆಡಿಸ್ತಿದ್ದಾನೆ. ಮತ್ತು ಈ ಹೊರ್ತೂರವರು ಒಂದು ಆಟ ಆಡಿದ್ರು ಮತ್ತೀಗ ತುಕಾಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪಾ, ಇದೆಲ್ಲ ಒಂದು ಬ್ಯಾಡ್ ಪೊಲಿಟಿಕ್ಸ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ತುಕಾಲಿ ಪ್ಲ್ಯಾನ್ ಮಾಡಿ ಗೇಮ್ ಆಡೋಕ್ಕೆ ಬಿಡಲ್ಲ, ಅದಕ್ಕೆ ಸಂಗೀತ ಆ ಥರ ನಿರ್ಧಾರ ತಗೊಂಡಿದ್ದಾರೆ. ಇವನು ಪ್ಲಾನ್ ವರ್ಕೌಟ್ ಆಗಿಲ್ಲ ಅಂತ ಉರಿ. ಸೊ ಅವ್ರು ಹೇಳ್ತಿದ್ದಾರೆ ಒಂದು ತುಕಾಲಿ ಸಂತೋಷ್ ಅವ್ರ ಪ್ಲಾನು ಸಂಗೀತ ಮುಂದೆ ಏನು ನಡೆಯಲ್ಲ, ಯಾಕಂದರೆ ಸಂಗೀತ ಗೊತ್ತಿದೆ ಅವರು ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅದಕ್ಕೆ ಆ ಒಂದು ಪ್ಲಾನ್ಗೆ ಆಪೋಸಿಟಾಗಿ ಈ ಥರ ನಿರ್ಧಾರ ತಗೊಂಡಿದ್ದಾಳೆ. ಸೊ ತುಕಾಲಿ ಪ್ಲಾನ್ ವರ್ಕೌಟ್ ಆಗಿಲ್ಲ ಅಂದ್ಬಿಟ್ಟು ಇಷ್ಟು ಹುರ್ಕೊತಿದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ನಿಮ್ಗೆ ಅನ್ನಿಸು ನಿಜಕ್ಕೂ ತುಕಾಲಿ ಸಂತೋಷ್ ನಿಜಕ್ಕೂ ಹುರ್ಕೊತಾ ಇದ್ದಾರೆ ಸಂಗೀತ ಅವ್ರ ಪ್ಲಾನ್ ಅಂದರೆ ಸಂಗೀತ ಅವ್ರ ಡಿಸಿಷನ್ ಬಗ್ಗೆ, ಮತ್ತು ವಿನಯ್ ಅವ್ರ ಮಧ್ಯೆ ನಡೆದಂತಹ ಕಾಂಟ್ರವರ್ಸಿ ಬಗ್ಗೆ ಅದೆಲ್ಲ ಏನು ಅನಿಸ್ತು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಕಮೆಂಟ್ರಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.